ತಂದಾನೇ ನನಿತಾನ. ವರ್ಷಪೂರ್ತಿ ಬೇಡಿಕೆಯಲ್ಲಿರುವ ತರಕಾರಿ ಈರುಳ್ಳಿ. ಆದರೆ ಈರುಳ್ಳಿ ಲಾಭವೆಲ್ಲ ಅದರ ಸಿಪ್ಪೆಲೆ ಹೋಯ್ತು ಅನ್ನೋ ಗಾದೆ ಕೂಡ ಇದೆ. ಇದರ ಜೊತೆಗೆ ಸ್ಥಳೀಯ ಈರುಳ್ಳಿ ತಳಿಗಳನ್ನು ಬೆಳೆಯುವ ರೈತರಿಗೆ ಅವಧಿಗೆ ಮುಂಚೆ ಹೂ ಬಿಡುವುದು, ಚಿಕ್ಕ ಗಾತ್ರದ ಗಡ್ಡೆಗಳು, ಕವಲು ಗಡ್ಡೆಗಳು ಮುಂತಾದ ಸಮಸ್ಯೆಗಳು ಕಾಡುತ್ತವೆ. ಇದನ್ನು ಮನಗಂಡ ಹೆಸರುಘಟ್ಟದಲ್ಲಿರುವ ಭಾರತೀಯ ತೋಟಗಾರಿಕಾ ಸಂಶೋಧನಾ ಸಂಸ್ಥೆ ಉತ್ತಮ ಗುಣಮಟ್ಟದ ಸುಧಾರಿತ ಈರುಳ್ಳಿ ತಳಿಗಳನ್ನು ಬಿಡುಗಡೆ ಮಾಡಿದೆ. ಮೊದಲು ರೈತರು ಸಾಮಾನ್ಯವಾಗಿ ಸ್ಥಳೀಯ ತಳಿಗಳನ್ನು ಬೆಳೀತಾ ಇದ್ರು. ಈ ಸ್ಥಳೀಯ ತಳಿಗಳಲ್ಲಿ ಸಾಮಾನ್ಯವಾಗಿ ಮುಖ್ಯವಾದ ಒಂದು ಪ್ರಾಬ್ಲಮ್ ಏನಂದರೆ ಅದರಲ್ಲಿ ಕವಲುಗಡ್ಡೆಗಳು ಮತ್ತು ಅವಧಿಗೆ ಮುಂಚೆ ಹೂ ಬರ್ತಕ್ಕಂಥದ್ದು ಮತ್ತು ಸಣ್ಣ ಗಾತ್ರದ ಗಡ್ಡೆಗಳು, ಈ ರೀತಿ ಗಡ್ಡೆಗಳು ಬರ್ತಾಯಿತ್ತು. ಮತ್ತು ಮಾರುಕಟ್ಟೆಗೆ ಅನರ್ಹವಾದ ಗಡ್ಡೆಗಳೆಲ್ಲ ಜಾಸ್ತಿ ಬರ್ತಾಯಿತ್ತು. ಮತ್ತು ಕೊಳೆತ ಗಡ್ಡೆಗಳು ಸಹ ಬರ್ತಾಯಿತ್ತು. ಗುಣಮಟ್ಟದಲ್ಲಿ ಕಡಿಮೆ ಇರ್ತಾಯಿತ್ತು ಮತ್ತು ಇದು ಹೆಚ್ಚು ನಷ್ಟ ಆಗ್ತಾಯಿತ್ತು. ಇದರಲ್ಲಿ ಸುಧಾರಿತ ತಳಿಗಳನ್ನು ನಾವು ಭಾರತೀಯ ತೋಟಗಾರಿಕಾ ಸಂಶೋಧನಾ ಕೇಂದ್ರದಿಂದ ಅಭಿವೃದ್ಧಿಪಡಿಸಿದ್ದೇವೆ. ಇದರಲ್ಲಿ ಸುಧಾರಿತ ತಳಿಗಳು, ಹೈಬ್ರಿಡ್ ತಳಿಗಳು ಮತ್ತು ಈ ಸಂಯುಕ್ತ ತಳಿಗಳು ಅಂದರೆ ಸಿಂಥೆಟಿಕ್ ತಳಿಗಳು ಅಂತ ಒಂದು 3 ವಿಭಾಗವಾಗಿ ನಾವು ಸುಧಾರಿತ ತಳಿಗಳನ್ನು ನಾವು ಬಿಡುಗಡೆ ಮಾಡಿದ್ದೇವೆ. ಮಳೆಗಾಲಕ್ಕೆ ಸೂಕ್ತವಾದ ಅರ್ಕಾ ಕಲ್ಯಾಣ ತಳಿ ಸ್ಥಳೀಯ ಗಡ್ಡೆಗಳಿಗಿಂತ 20 ಪಟ್ಟು ಹೆಚ್ಚು ಇಳುವರಿ ನೀಡುತ್ತದೆ. ಅಲ್ಲದೆ ಕೆಂಪು ಮಚ್ಚೆ ರೋಗಕ್ಕೆ ನಿರೋಧಕ ಶಕ್ತಿ ಹೊಂದಿರುವುದು ವಿಶೇಷ. ಮುಖ್ಯವಾಗಿ ಸುಧಾರಿತ ತಳಿಗಳಲ್ಲಿ ಹೇಳೋದಾದರೆ ಅರ್ಕಾ ಕಲ್ಯಾಣ ಅಂತ ಒಂದು ತಳಿ ಇದೆ. ಅದು ಮಳೆಗಾಲಕ್ಕೆ ಸೂಕ್ತವಾಗಿರ್ತಕ್ಕಂಥ ತಳಿ. ಅದು ಗಡ್ಡೆಗಳು ಗುಂಡಾಗಿರ್ತವೆ, ಕೆಂಪು ಬಣ್ಣದಾಗಿರ್ತವೆ. ಇದು ಮಳೆ ಹೆಚ್ಚಾದರೂ ಸಹ, ಕಡಿಮೆ ಆದರೂ ಸಹ ಈ ಗಡ್ಡೆಗಳು ಒಳ್ಳೆಯ ಗುಣಮಟ್ಟದ ಗಡ್ಡೆಗಳನ್ನು ಕೊಡುತ್ತದೆ. ಇಳುವರಿ ಈ ಸ್ಥಳೀಯ ಗಡ್ಡೆ ತಳಿಗಳಿಗಿಂತ ಸುಮಾರು 15ರಿಂದ 20 ಪಟ್ಟು ಹೆಚ್ಚು ಇಳುವರಿಯನ್ನು ಕೊಡುತ್ತದೆ. ಮತ್ತು ಈ ಕೆಂಪು ಮಚ್ಚೆ ರೋಗ ಅಂತ ಒಂದು ರೋಗ ಬರ್ತದೆ. ಈ ರೋಗವನ್ನು ತಡೆದುಕೊಂಡು ಹೆಚ್ಚು ಇಳುವರಿಯನ್ನು ಕೊಡ್ತದೆ. ಮತ್ತು ಮಳೆ ಜಾಸ್ತಿ ಆದ್ರೂ ಸಹ ಹೆಚ್ಚು ಇಳುವರಿ ಕೊಡ್ತದೆ. ಮಳೆ ಕಡಿಮೆ ಆದರೂ ಸಹ ಹೆಚ್ಚು ಇಳುವರಿ ಕೊಡ್ತದೆ. ಮತ್ತು ಮಳೆ ಜಾಸ್ತಿ ಆದಾಗ ಮತ್ತು ಕೊಯ್ಲಿನ ಸಂದರ್ಭದಲ್ಲಿಯೂ ಕೂಡ ಅದು ಗಡ್ಡೆಗಳು ಹೆಚ್ಚು ಕೊಳೆಯುವಿಕೆಯಿಂದ ಉಂಟಾಗೋದಿಲ್ಲ. ಮತ್ತು ಇದು ಮಾರುಕಟ್ಟೆಯಲ್ಲಿ ಬೇರೆ ಸ್ಥಳೀಯ ತಳಿಗಳಿಗಿಂತ ಸುಮಾರು 8ರಿಂದ 10 ರೂಪಾಯಿ ಒಂದು ಕೆಜಿಗೆ ಹೆಚ್ಚು ಸಿಗುವಂಥ ಒಂದು ಸಂದರ್ಭ ಇರೋದ್ರಿಂದ ಇತ್ತೀಚೆಗೆ ನಮ್ಮ ಕರ್ನಾಟಕದಲ್ಲಿ ಅರ್ಕಾ ಕಲ್ಯಾಣ್ ಅನ್ನೋ ತಳಿ ಬಹಳ ಪ್ರಸಿದ್ಧಿಗೆ ಬರ್ತಾ ಇದೆ. ಅದು ಹೆಚ್ಚಾಗಿ ಈ ಮಳೆಗಾಲದ ತಳಿಯಾಗಿ ಹೆಚ್ಚು ಉಪಯೋಗವಾಗ್ತಾ ಇದೆ. ಅರ್ಕಾ ನಿಕೇತನ ಚಳಿಗಾಲಕ್ಕೆ ಸೂಕ್ತವಾದ ತಳಿಯಾಗಿದ್ದು ಹೆಚ್ಚಿನ ಶೇಖರಣಾ ಸಾಮರ್ಥ್ಯ ಹೊಂದಿದೆ. ಇದು ಎಕರೆಗೆ ಸುಮಾರು 35 ಟನ್ ಇಳುವರಿ ನೀಡಬಲ್ಲದು. ಅರ್ಕಾ ನಿಕೇತನ್ನ ಒಂದು ತಳಿಯನ್ನು ಮಾಡಿದ್ದೇವೆ. ಇದು ಚಳಿಗಾಲಕ್ಕೆ ಸೂಕ್ತವಾಗಿರ್ತಕ್ಕಂಥ ತಳಿ. ಗೋಲಾಕೃತಿಯಿಂದ ತಿಳುಗೆಂಪು ಇರತಕ್ಕಂಥ ತಳಿ. ಇದು ಹೆಚ್ಚು ದಿನ ಇಳಲಿಕ್ಕೆ ಬರ್ತದೆ. ಇದನ್ನು ಅಕ್ಟೋಬರ್ ನವೆಂಬರ್ ತಿಂಗಳಲ್ಲಿ ಚಳಿಗಾಲದಲ್ಲೇ ಬೆಳೀತಕ್ಕಂಥದ್ದು. ಇದು ಶೇಖರಣಾ ಸಾಮರ್ಥ್ಯ ಜಾಸ್ತಿ ಇರ್ತದೆ ಮತ್ತು ಗಡ್ಡೆಗಳು ತುಂಬ ಆಕರ್ಷಕವಾಗಿರ್ತವೆ. ಇದು ಇತ್ತೀಚೆಗೆ ಭಾಳ ಹೆಚ್ಚು ಪ್ರಸಿದ್ಧಿ ಹೊಂದಿರತಕ್ಕಂಥ ತಳಿ. ಮತ್ತು ಈ ಸ್ಥಳೀಯ ತಳಿಗಳಿಗಿಂತ ಇದು ಗುಣಮಟ್ಟದಲ್ಲಿ ಮತ್ತು ಇಳುವರಿಯಲ್ಲಿ ತುಂಬ ಶ್ರೇಷ್ಠವಾಗಿರ್ತದೆ. 15ರಿಂದ 20% ಹೆಚ್ಚು ಇಳುವರಿಯನ್ನು ನಾವು ಪಡಬಹುದು. ಕಲ್ಯಾಣ್ ತಳಿ ಸುಮಾರು 35ರಿಂದ 40 ಟನ್ ಇಳುವರಿಯನ್ನು ಒಂದು ಹೆಕ್ಟೇರಿಗೆ ಕೊಡ್ತದೆ. ನಿಕೇತನ್ ಅನ್ನೋ ತಳಿ ಸುಮಾರು 35 ಟನ್ ಇಳುವರಿಯನ್ನು ಹೆಚ್ಚಾಗಿ ಕೊಡ್ತದೆ. ಚಳಿಗಾಲ ಮತ್ತು ಮಳೆಗಾಲ ಎರಡಕ್ಕೂ ಸೂಕ್ತವಾದ ಹಾಗೂ ಅತ್ಯಂತ ಕಡಿಮೆ ಅವಧಿಗೆ ಫಸಲು ನೀಡುವ ತಳಿ ಅರ್ಕಾ ಪ್ರಗತಿ. ಇದರಲ್ಲಿ ಅರ್ಕಾ ಪ್ರಗತಿ ಅನ್ನೋ ಒಂದು ತಳಿ ಕೂಡ ಇದೆ. ಇದು ಅತ್ಯಂತ ಕಡಿಮೆ ಅವಧಿಯಲ್ಲಿ ಬರ್ತಕ್ಕಂಥ ತಳಿ. ಇದು ತಿಳಿಗೆಂಪು ಬಣ್ಣ ಮತ್ತು ಸ್ವಲ್ಪ ಕೆಂಪು ಹೆಚ್ಚು ಇರತಕ್ಕಂಥ ತಳಿ. ಮಳೆಗಾಲ ಮತ್ತು ಚಳಿಗಾಲ ಎರಡರಲ್ಲೂ ಬೆಳೀತಕ್ಕಂಥ ತಳಿ. ಇದು ಕಡಿಮೆ ಅವಧಿಯ ತಳಿ. ಮಳೆಗಾಲಕ್ಕೆ ಸಹ ಇದು ಸೂಕ್ತವಾಗಿರ್ತಕ್ಕಂಥ ತಳಿ. ಈ ತಳಿ ಹೆಚ್ಚಾಗಿ ಎಲ್ಲಿ ಮಳೆ ಆಶ್ರಯದಲ್ಲಿ ರೈತರು ಬೆಳೀತಾರೋ, ಕಡಿಮೆ ಅವಧಿಯಲ್ಲಿ ಎಲ್ಲಿ ಬೇಕಾಗಿರ್ತದೋ ಅಂತಹ ಸಾಮಾನ್ಯವಾಗಿ ಚಿಕ್ಕಮಗಳೂರು ಜಿಲ್ಲೆ ಅಂತ ಪ್ರದೇಶಕ್ಕೆ ಇದು ಅತ್ಯಂತ ಸೂಕ್ತವಾದ ತಳಿ ಅಂತ ಕಂಡುಬಂದಿದೆ. ಅರ್ಕಾ ಲಾಲಿಮಾ ಮತ್ತು ಅರ್ಕಾ ಕೀರ್ತಿಮಾನ್ ಹೈಬ್ರಿಡ್ ತಳಿಗಳಾಗಿದ್ದು ರೋಗ ನಿರೋಧಕ ಶಕ್ತಿ ಹೊಂದಿವೆ. ಅಲ್ಲದೆ ಹೆಚ್ಚಿನ ಶೇಖರಣಾ ಸಾಮರ್ಥ್ಯ ಹೊಂದಿದ್ದು ಮಾರುಕಟ್ಟೆಯಲ್ಲಿ ಹೆಚ್ಚಿನ ಬೇಡಿಕೆ ಪಡೆದಿವೆ.
ನಾವು ಹೈಬ್ರಿಡ್ ತಳಿ ಶಕ್ತಿಮಾನ್ ತಳಿಗಳನ್ನು ಸಹ ನಾವು ಅಭಿವೃದ್ಧಿಪಡಿಸಿದ್ದೇವೆ. ಶಕ್ತಿಮಾನ್ ತಳಿಗಳಲ್ಲಿ ಅರ್ಕಾ ಲಾಲಿಮಾ ಮತ್ತು ಅರ್ಕಾ ಕೀರ್ತಿಮಾನ್ ಅನ್ನೋ ತಳಿಗಳು ಬಹಳ ಶ್ರೇಷ್ಠವಾದ ತಳಿಗಳು. ಇವು ಸ್ಥಳೀಯ ತಳಿಗಳಿಗಿಂತ ಸುಧಾರಿತ ತಳಿಗಳಿಗಿಂತ ಸುಮಾರು 20-25% ಹೆಚ್ಚು ಇಳುವರಿಯನ್ನು ಕೊಡುತ್ತದೆ. ಗುಣಮಟ್ಟದಲ್ಲಿ ಶ್ರೇಷ್ಠವಾಗಿದೆ. ರೋಗ ರುಜಿನಗಳನ್ನು ತಡ್ಕೊಳ್ತದೆ. ಹೆಚ್ಚು ಶೇಖರಣಾ ಸಾಮರ್ಥ್ಯವನ್ನು ಸಹ ಹೊಂದಿವೆ. ಅರ್ಕಾ ಲಾಲಿಮಾ ಕಡುಗೆಂಪು ಬಣ್ಣ ಇರ್ತದೆ, ಗುಂಡಾಕೃತಿ ಇರತಕ್ಕಂಥದ್ದು, ಮತ್ತು ಕೆಮ್ಮಚ್ಚೆ ರೋಗನ ತಡ್ಕೊಳ್ತಕ್ಕಂಥದ್ದು, ಮತ್ತು ಹೆಚ್ಚು ಶೇಖರಣಾ ಸಾಮರ್ಥ್ಯ ಇರತಕ್ಕಂಥದ್ದು. ಇದನ್ನು ಇತ್ತೀಚೆಗೆ ನಾವು ಬಿಡುಗಡೆಗೊಳಿಸಿ ರೈತರ ಒಂದು ಉಪಯೋಗಕ್ಕೆ ನಾವು ಅದನ್ನು ಬಿಡುಗಡೆ ಮಾಡಿದ್ದೇವೆ. ಇದು ರೈತರಿಗೆ ಹೆಚ್ಚಾಗಿ ಬೀಜವನ್ನು ಉತ್ಪಾದನೆ ಮಾಡ್ತಾ ಇದ್ದೇವೆ. ಇನ್ನು ಕೀರ್ತಿಮಾನ್ ಅನ್ನೋ ಒಂದು ತಳಿ ಇದೆ. ಇದು ತೆಳುಗಂಪು ತಳಿ. ಇದು ಚಳಿಗಾಲಕ್ಕೆ ಸೂಕ್ತ ಎಂದು ತಿಳಿದು ಬಂದಿದೆ. ಹೆಚ್ಚು ಶೇಖರಣಾ ಸಾಮರ್ಥ್ಯ ಇರತಕ್ಕಂಥದ್ದು, ಗುಂಡಾಕೃತಿ ಇರತಕ್ಕಂಥದ್ದು, ಮಾರ್ಕೆಟಲ್ಲಿ ಹೆಚ್ಚು ಒಂದು ಧಾರಣೆ ಸಿಗ್ತಕ್ಕಂಥದ್ದು. ಇದು ಬಹಳ ಆಕರ್ಷಣೀಯವಾದ ಗಡ್ಡೆಗಳಿರೋದ್ರಿಂದ ಮಾರ್ಕೆಟ್ನಲ್ಲಿ ಹೆಚ್ಚು ಒಂದು ಗುಣಮಟ್ಟ ಜಾಸ್ತಿ ಇರೋದ್ರಿಂದ ಹೆಚ್ಚು ಧಾರಣೆ ಒಂದು 5-10 ರೂಪಾಯಿ ಒಂದು ಮೂಟೆ ಮೇಲೆ ಜಾಸ್ತಿ ರೈತರಿಗೆ ಸಿಗ್ತಾ ಇದೆ. ಇದನ್ನು ಸಹ ನಾವು ಹೆಚ್ಚಾಗಿ ಪ್ರತ್ಯೇಕ ತಾಕುಗಳಲ್ಲಿ ರೈತರಿಗೆ ನಾವು ಒಂದು ಡೆಮಾನ್ಸ್ಟ್ರೇಷನ್ ಮೂಲಕ ರೈತರಿಗೆ ತಿಳಿಪಡಿಸ್ತಾ ಇದ್ದೇವೆ. ಐಐಎಚ್ಆರ್ ಕೆಲವು ಸಂಯುಕ್ತ ತಳಿಗಳನ್ನು ಅಭಿವೃದ್ಧಿಪಡಿಸಿದೆ. ಅರ್ಕಾ ಬೀಮ್ ಒಂದು ಸಂಯುಕ್ತ ತಳಿಯಾಗಿದ್ದು ಸುಧಾರಿತ ಸ್ಥಳೀಯ ತಳಿ ಹಾಗೂ ಹೈಬ್ರಿಡ್ ತಳಿ ಎರಡರ ಗುಣಲಕ್ಷಣ ಹೊಂದಿರುತ್ತದೆ. ಮಳೆಗಾಲಕ್ಕೆ ಸೂಕ್ತವಾದ ಈ ತಳಿ ಕೆಂಪು ಮಚ್ಚೆ ರೋಗ ನಿರೋಧಕ ಶಕ್ತಿ ಹೊಂದಿದ್ದು ಹೆಚ್ಚಿನ ಶೇಖರಣಾ ಸಾಮರ್ಥ್ಯ ಹೊಂದಿದೆ. ನಮ್ಮಲ್ಲಿ ಸಿಂಥೆಟಿಕ್ ಸಂಯುಕ್ತ ತಳಿ ಕೂಡ ನಾವು ಮಾಡಿದ್ದೇವೆ. ಅದರಲ್ಲಿ ಅರ್ಕಾ ಬೀಮ್ ಅಂತ ಒಂದು ತಳಿ ಮಾಡಿದ್ದೇವೆ. ಇದು ಈ ಹೈಬ್ರಿಡ್ ತಳಿ ಮತ್ತು ಈ ಸ್ಥಳೀಯ ಒಂದು ಸುಧಾರಿತ ತಳಿಗಳ ಎರಡು ಗುಣಲಕ್ಷಣಗಳನ್ನು ಹೊಂದಿರತಕ್ಕಂಥ ತಳಿ. ಇದರ ಬೀಜವನ್ನು ರೈತರೇ ಮಾಡ್ಕೊಳ್ತಕ್ಕಂಥ ತಳಿ. ಇದು ಸಹ ಕೆಮ್ಮಚ್ಚೆ ರೋಗವನ್ನು ತಡ್ಕೊಳ್ತಕ್ಕಂಥದ್ದು, ಮಳೆಗಾಲಕ್ಕೆ ಸೂಕ್ತವಾಗಿರ್ತಕ್ಕಂಥ ತಳಿ, ಮತ್ತು ಹೆಚ್ಚು ಶೇಖರಣಾ ಸಾಮರ್ಥ್ಯ ಇರತಕ್ಕಂಥ ತಳಿ. ಕೌಲುಗಡ್ಡೆಗಳಾಗಲಿ, ಈ ಎಲ್ಲ ತಳಿಗಳಲ್ಲಾಗಲಿ, ಕೌಲುಗಡ್ಡೆಗಳಾಗಲಿ, ಅಕಾಲಿಕ ಹೂ ಬಿಡುವಾಗಲಿ, ಸಣ್ಣಗಡ್ಡೆಗಳಾಗಲಿ, ಮತ್ತು ಕೊಳೆತ ಗಡ್ಡೆಗಳಾಗಲಿ ಪ್ರಮಾಣ ತುಂಬ ಕಡಿಮೆ ಪ್ರಮಾಣದಲ್ಲಿರ್ತದೆ. ಅದರಿಂದ ಇದು ನಾವು ಹೆಚ್ಚು ಈಗ ರೈತರಿಗೆ ಡೆಮಾನ್ಸ್ಟ್ರೇಷನ್ ನಲ್ಲಿ ನಾವು ರೈತರಿಗೆ ಸ್ಥಳೀಯ ತಳಿಗಳ ಮತ್ತು ಇತರ ಸುಧಾರಿತ ತಳಿಗಳ ಜೊತೆ ನಾವು ಡೆಮಾನ್ಸ್ಟ್ರೇಷನ್ ಮಾಡಿ ಈ ರೈತರಿಗೆ ಹೆಚ್ಚು ಪ್ರಚಾರ ಮಾಡ್ತಾ ಇದ್ದೇವೆ. ಅರ್ಕಾ ಪಿತಾಂಬರ್ ಮತ್ತು ಅರ್ಕಾ ಸೋನಾ ರಫ್ತು ಮಾಡಬಲ್ಲಂತಹ ಹೊಸ ತಳಿಗಳಾಗಿವೆ. ರೈತರು ಮತ್ತು ರಫ್ತುದಾರರ ಜೊತೆ ಸಂಪರ್ಕ ಕಲ್ಪಿಸಿ ಇದಕ್ಕೆ ಮಾರುಕಟ್ಟೆ ಒದಗಿಸುವಲ್ಲಿ ಐಐಎಚ್ಆರ್ ಶ್ರಮಿಸುತ್ತಿದೆ. ಅಲ್ಲದೆ ಸಂಸ್ಕರಣೆ ಮಾಡಿ ವಿದೇಶಕ್ಕೆ ರಫ್ತು ಮಾಡುವ ಬಿಳಿ ಬಣ್ಣದ ತಳಿಯನ್ನು ಕೂಡ ಐಐಎಚ್ಆರ್ ಅಭಿವೃದ್ಧಿಪಡಿಸಿದೆ. ಈ ಬೇರೆ ತಳಿಗಳು ಅಂದರೆ ಈ ನಾವು ಎಕ್ಸ್ಪೋರ್ಟ್ಗೆ ಉಪಯೋಗ ಆಗ್ತಕ್ಕಂಥದ್ದು ಅರ್ಕಾ ಪಿತಾಂಬರ್ ಮತ್ತು ಅರ್ಕಾ ಸೋನಾ ಒಂದು ಹಳದಿ ತಳಿಗಳು ಕೂಡ ಮಾಡಿದ್ದೇವೆ. ಇದು ಸಾಮಾನ್ಯವಾಗಿ ಹೊರದೇಶಕ್ಕೆ ರಫ್ತು ಮಾಡತಕ್ಕಂಥ ಅವರು ಸಾಮಾನ್ಯವಾಗಿ ರಫ್ತುದಾರರು ರೈತರ ಜೊಡನೆ ಒಂದು ಒಪ್ಪಂದ ಕೃಷಿ ಮೂಲಕ ಅದನ್ನು ಬೆಳೀತಾ ಇದ್ದಾರೆ. ಅದಕ್ಕೋಸ್ಕರ ಕೂಡ ನಾವು ತಳಿಗಳನ್ನು ಮಾಡಿದ್ದೇವೆ. ಇತ್ತೀಚೆಗೆ ಈ ಹಳದಿ ತಳಿಯನ್ನು ಹೊರದೇಶದಿಂದ ರಫ್ತು ಮಾಡ್ಕೊಳ್ತಾ ಇದ್ರು. ಈಗ ನಮ್ಮ ದೇಶದಲ್ಲೇ ಈ ತಳಿ ಸುಧಾರಿತ ತಳಿಯನ್ನು ನಾವು ಅಭಿವೃದ್ಧಿಪಡಿಸಿರೋದ್ರಿಂದ ಇದರ ಒಂದು ನಾವು ರಫ್ತುದಾರರೊಡನೆ ಮತ್ತು ರೈತರೊಡನೆ ಒಂದು ಸಂಪರ್ಕವನ್ನು ಏರ್ಪಡಿಸಿ ಈ ತಳಿಯ ಒಂದು ಏನು ಪ್ರಮೋಷನ್ ಅಂತ ಏನು ಹೇಳ್ತೀವಿ ಅದನ್ನು ಸಹ ನಾವು ಮಾಡ್ತಾ ಇದ್ದೇವೆ. ಮತ್ತು ಇತ್ತೀಚೆಗೆ ನಾವು ಬಿಳಿ ತಳಿ ಒಂದು ಅಭಿವೃದ್ಧಿಪಡಿಸಿದ್ದೇವೆ. ಈಗ ನಮ್ಮ ದೇಶದಲ್ಲಿ ಗೆರ್ಕಿನ್ ಅನ್ನೋ ಒಂದು ತರಕಾರಿಯನ್ನು ಯಾವ ರೀತಿ ಹೊರದೇಶಕ್ಕೆ ರಫ್ತು ಮಾಡ್ತಿದ್ರು, ಅಸ್ಟಿಕ್ ಆಸಿಡ್ ಫರ್ಮೆಂಟೇಷನ್ ಅಂತ ಮಾಡಿ, ಅದೇ ರೀತಿ ಈರುಳ್ಳಿ ಕೂಡ ಮಾಡ್ತಾ ಇದ್ರು. ಆ ಬೀಜಗಳನ್ನು ಹೊರದೇಶದಿಂದ ತರಿಸ್ಕೊಳ್ತಾ ಇದ್ರು. ಈಗ ನಮ್ಮ ದೇಶದಲ್ಲೇ ನಾವು ಈ ತಳಿಯನ್ನು ಅಭಿವೃದ್ಧಿ ಮಾಡಿದ್ದೇವೆ. ಇದು ಗಾತ್ರದಲ್ಲಿ ಸಣ್ಣದಾಗಿರ್ತದೆ, ಹೆಚ್ಚು ಖಾರ ಇರ್ತಕ್ಕಂಥದ್ದು, ಘಾಟ್ ಇರ್ತಕ್ಕಂಥದ್ದು, ಮತ್ತು 20-25 ಮಿಲಿಮೀಟರ್ ತುಂಬ ಸಣ್ಣದಾಗಿರ್ತಕ್ಕಂಥದ್ದು, ಹೆಚ್ಚು ಖಾರ ಇರ್ತಕ್ಕಂಥದ್ದು, ಸಿಹಿ ಕೂಡ ಇದರಲ್ಲಿ ಇರ್ತದೆ. ಇಂಥದನ್ನು ನಾವು ಈ ಸಂಸ್ಕರಣೆಗೆ ಉಪಯೋಗಿಸಿ ಅದನ್ನು ಅಸ್ಟಿಕ್ ಆಸಿಡ್ನಲ್ಲಿ ಸಂಸ್ಕರಣೆ ಮಾಡಿ ಹೊರದೇಶಕ್ಕೆ ರಫ್ತು ಮಾಡೋದಕ್ಕೆ ಸೂಕ್ತವಾದಂತಹ ತಳಿ. ಇನ್ನು ನಮ್ಮ ದೇಶದಿಂದ ಹೊರದೇಶಕ್ಕೆ ಕೋಲಾರ ಜಿಲ್ಲೆಯಿಂದ ಮತ್ತು ಬೆಂಗಳೂರು ಜಿಲ್ಲೆಯಿಂದ ನಾವು ಒಂದು ರೋಸಾನಿಯನ್ ಅನ್ನೋ ಒಂದು ತಳಿಯನ್ನು ಕೂಡ ನಾವು ಹೊರದೇಶ ರಫ್ತು ಮಾಡ್ತೇವೆ. ಸುಮಾರು 10,000 ಎಕರೆ ಪ್ರದೇಶದಲ್ಲಿ ಇದನ್ನು ಬೆಳೀತಿದ್ದು 60 ಕೋಟಿ ರೂಪಾಯಿಗಳನ್ನು ನಾವು ವಿದೇಶಿ ವಿನಿಮಯ ಮೂಲಕ ಕಳಿಸ್ತಾ ಇದ್ದೇವೆ. ಈ ತಳಿಯಲ್ಲೂ ಕೂಡ ನಾವು ಅರ್ಕಾ ಬಿಂದು ಅನ್ನೋ ಒಂದು ತಳಿಯನ್ನು ಅಭಿವೃದ್ಧಿ ಮಾಡಿದ್ದೇವೆ. ಅರ್ಕಾ ವಿಶ್ವಾಸ್ ಅನ್ನೋ 2 ತಳಿಗಳನ್ನು ನಾವು ಅಭಿವೃದ್ಧಿ ಮಾಡಿದ್ದೇವೆ. ಶಕ್ತಿಮಾನ್ ತಳಿ ಕೂಡ ನಾವು ಅಭಿವೃದ್ಧಿ ಮಾಡ್ತಿದ್ದೇವೆ. ಈ ಅರ್ಕಾ ವಿಶ್ವಾಸ್ ಮತ್ತು ಅರ್ಕಾ ಬಿಂದು ಅನ್ನೋ ತಳಿಗಳು ಈ ಸ್ಥಳೀಯ ತಳಿಗಳಿಗಿಂತ ಸುಮಾರು 15-20 ಭಾಗ ಹೆಚ್ಚು ಇಳುವರಿ ಕೊಡ್ತವೆ. ಇವು ಕಡುಗೆಂಪು ಬಣ್ಣದಲ್ಲಿದ್ದು ಇದರಲ್ಲಿ ಏನಿರುತ್ತೆ ಘಾಟು ವಾಸನೆ ಭಾಳ ಮುಖ್ಯ.
ಈ ಘಾಟು ವಾಸನೆ ಹೆಚ್ಚು ಜಾಸ್ತಿಯಾಗಿರ್ತದೆ, ಗಾತ್ರದಲ್ಲಿ ಸಣ್ಣದಾಗಿರ್ತವೆ, ಚಪ್ಪಟೆ ಆಗಿರ್ತವೆ. ಮತ್ತು ಬೇರೆ ಸ್ಥಳೀಯ ತಳಿಗಳಿಗಿಂತ ಬೆಂಗಳೂರು ರೋಸ್ ಅನ್ನೋ ಒಂದು ಸ್ಥಳೀಯ ತಳಿ ಇದೆ, ಅದರಲ್ಲಿ ಹೆಚ್ಚು ಕವಲುಗಡ್ಡೆಗಳು, ಹೆಚ್ಚು ಅಕಾಲಿಕ ಹೂ ಬಿಡುವಿಕೆ ಮತ್ತು ಸಣ್ಣ ಗಡ್ಡೆಗಳು ಗಾತ್ರದಲ್ಲಿ ಕಡಿಮೆ ಇರತಕ್ಕಂಥದ್ದು ಇದೆಲ್ಲ ಜಾಸ್ತಿ ಇದೆ. ಈ ನಮ್ಮ ಸುಧಾರಿತ ತಳಿಗಳಲ್ಲಿ ಗಾತ್ರದಲ್ಲಿ ಚೆನ್ನಾಗಿದ್ದು ರಫ್ತು ಮಾರುಕಟ್ಟೆಗೆ ಉಪಯೋಗವಾಗ್ತಕ್ಕಂಥ ಈ ಸುಧಾರಿತ ತಳಿಗಳನ್ನು ನಾವು ಅಭಿವೃದ್ಧಿಪಡಿಸಿದ್ದೇವೆ. ಇದನ್ನು ರೈತರ ಅಲ್ಲಿ ಹೆಚ್ಚು ಬೀಜಗಳನ್ನು ಉತ್ಪಾದನೆ ಮಾಡಿ ನಾವು ಈಗಾಗಲೇ ರಫ್ತುದಾರರು ಮತ್ತು ಈ ರೈತರ ಜೊತೆ ಸಂಪರ್ಕವನ್ನು ಸಾಧಿಸಿ ಈ ತಳಿಗಳನ್ನು ಸಹ ನಾವು ಮುಂದೆ ಪ್ರಮೋಷನ್ ರೈತರ ಮೂಲಕ ಎಕ್ಸ್ಪೋರ್ಟ್ ಮಾಡಬೇಕಂತ ಬಯಸ್ತಾ ಇದ್ದೇವೆ. ಆಸಕ್ತ ರೈತ ಬಾಂಧವರು ಸಂಸ್ಥೆ ಅಭಿವೃದ್ಧಿಪಡಿಸಿರುವ ಸುಧಾರಿತ ಹೊಸ ತಳಿಗಳ ಬೀಜಗಳನ್ನು ಭಾರತೀಯ ತೋಟಗಾರಿಕಾ ಸಂಶೋಧನಾ ಸಂಸ್ಥೆಯಿಂದ ಪಡೆಯಬಹುದು. ಅಲ್ಲದೆ ಅವರ ಸುಧಾರಿತ ತಂತ್ರಜ್ಞಾನಗಳನ್ನು ಅಳವಡಿಸಿಕೊಂಡು ಹೆಚ್ಚು ಇಳುವರಿ ಪಡೆದು ಅಧಿಕ ಲಾಭ ಗಳಿಸಬಹುದು. ಭಾರತೀಯ ತೋಟಗಾರಿಕಾ ಸಂಶೋಧನಾ ಕೇಂದ್ರದಿಂದ ಹಲವಾರು ತಳಿಗಳನ್ನು ನಾವು ಅಭಿವೃದ್ಧಿಪಡಿಸಿ ಸುಧಾರಿತ ತಳಿಗಳು, ಹೈಬ್ರಿಡ್ ತಳಿಗಳು ಮತ್ತು ಸಿಂಥೆಟಿಕ್ ತಳಿಗಳನ್ನು ಅಭಿವೃದ್ಧಿಪಡಿಸಿದ್ದೇವೆ. ಈ ಪಡಿಸಿ ಇದಕ್ಕೆ ಬರೀ ಸುಧಾರಿತ ತಳಿಗಳ ಜೊತೆಗೆ ಅದಕ್ಕೆ ಬೇಕಾದಂತಹ ಒಂದು ಪ್ರೊಡಕ್ಷನ್ ಟೆಕ್ನಾಲಜಿ ಕೂಡ ನಾವು ಡೆವಲಪ್ ಮಾಡಿ ರೈತರಿಗೆ ನಾವು ಹಂಚ್ತಾ ಇದ್ದೇವೆ. ಇದರಿಂದ ಹೆಚ್ಚು ಈರುಳ್ಳಿ ಬೆಳೆ ಉತ್ಪಾದನೆ ಹೆಚ್ಚಾಗಿ ರಾಷ್ಟ್ರದಲ್ಲಿ ಹೆಚ್ಚು ಮಾಡ್ತಕ್ಕಂಥದ್ದು. ಮತ್ತು ಈ ಕರ್ನಾಟಕದಲ್ಲಿ ಬೆಳೀತಕ್ಕಂಥ ಈರುಳ್ಳಿ ಈ ಬೆಳೆ ಸುಧಾರಣೆಯಲ್ಲೂ ಸಹ ಅತ್ಯಂತ ಪ್ರಮುಖ ಪಾತ್ರ ವಹಿಸ್ತದೆ. ಯಾಕಂದರೆ ಈ ಮಳೆಗಾಲದಲ್ಲಿ ಬೆಳೀತಕ್ಕಂಥ ಈರುಳ್ಳಿ ಆಗಸ್ಟ್ ಸೆಪ್ಟೆಂಬರ್ ತಿಂಗಳಲ್ಲಿ ಬರೋದ್ರಿಂದ ಈ ಧಾರಣೆ ಜಾಸ್ತಿ ಇರೋದನ್ನು ಕಡಿಮೆ ಮಾಡೋದರಲ್ಲಿ ಪ್ರಮುಖ ಪಾತ್ರ ವಹಿಸ್ತದೆ. ನಾವು ಏನು ತಳಿಗಳು ಅಭಿವೃದ್ಧಿ ಮಾಡಿದ್ದೀವಿ, ಈ ತಳಿಗಳು ಬೇರೆ ಎಲ್ಲೂ ಅಭಿವೃದ್ಧಿ ಮಾಡಿಲ್ಲ. ಅವು ಎಲ್ಲ ಈಗ ರಾಷ್ಟ್ರದಲ್ಲಿ ಇರ್ತಕ್ಕಂಥ ತಳಿಗಳು ಎಲ್ಲನೂ ಸಹ ಅವೆಲ್ಲ ಚಳಿಗಾಲಕ್ಕೆ ಸೂಕ್ತವಾದಂಥ ತಳಿಗಳು. ಈ ಮಳೆಗಾಲಕ್ಕೆ ಸೂಕ್ತವಾದಂಥ ತಳಿಗಳು ಈ ಧಾರಣೆಯನ್ನು ಕಡಿಮೆ ಮಾಡಲಿಕ್ಕೆ ಬಹಳ ಅನುಕೂಲವಾಗಿರ್ತಕ್ಕಂಥದ್ದು. ಇದರಲ್ಲಿ ನಾವು ಒಂದು ಪ್ರಮುಖ ಪಾತ್ರವನ್ನು ವಹಿಸಿ ತಳಿ ಸುಧಾರಣೆ ಮತ್ತು ಈ ಬೆಳೆ ಉತ್ಪಾದನೆ ಇವೆರಡು ಸಮ್ಮಿಶ್ರಣದಿಂದ ಹೆಚ್ಚು ಉತ್ಪಾದನೆಯನ್ನು ಮಾಡಿ ಹೆಚ್ಚು ಈರುಳ್ಳಿ ಲಭ್ಯವಾಗಿರುವಂತೆ ನಮ್ಮ ರಾಷ್ಟ್ರದ ಮತ್ತು ನಮ್ಮ ರಾಜ್ಯದ ಜನರಿಗೆ ಹೆಚ್ಚು ಲಭ್ಯವಾಗುವಂತೆ ಮಾಡುವುದೇ ನಮ್ಮ ಉದ್ದೇಶ. ಗರ್ಭಧರಿಸಿದ ಹಸುಗಳನ್ನು ನಾವು ಎಷ್ಟು ಜಾಗರೂಕತೆಯಿಂದ ನೋಡಿಕೊಂಡು ಅದಕ್ಕೆ ಬೇಕಾಗುವ ಪೌಷ್ಟಿಕ ಆಹಾರವನ್ನು ಒದಗಿಸುತ್ತೇವೆಯೇ, ಹಾಗೆಯೇ ಕರು ಹಾಕಿದ ನಂತರ ತಾಯಿ ಹಸುವಿನ ಆರೈಕೆ ಬಗ್ಗೆಯೂ ನಾವು ಹೆಚ್ಚು ಗಮನ ಹರಿಸಬೇಕಾಗುತ್ತದೆ. ಹಸು ಕರು ಹಾಕಿದ ನಂತರ ಸತ್ತೆ ಬೀಳುವ ತನಕ ತಾಯಿ ಹಸುವಿಗೆ ಆಹಾರ ನೀಡಬಾರದು ಎಂಬ ಮೂಢನಂಬಿಕೆ ನಮ್ಮ ಗೋಪಾಲಕರಲ್ಲಿ ಇದ್ದು ಇದು ತಪ್ಪು ಎನ್ನುತ್ತಾರೆ ವಿಜ್ಞಾನಿಗಳು. ಯಾಕೆಂತಂದರೆ ಹೆರಿಗೆ ಸಮಯದಲ್ಲಿ, ಪ್ರಸವದ ಸಮಯದಲ್ಲಿ ಹಸು ನಿಶಕ್ತಿಯಿಂದಿರುತ್ತೆ. ಆ ಪ್ರಸವ ಅನ್ನತಕ್ಕಂಥ ಶಾರೀರಿಕ ಕ್ರಿಯೆಗೆ ಅತೀವವಾದ ಶಕ್ತಿಯ ಅಗತ್ಯ ಇದೆ. ಶಕ್ತಿನೆಲ್ಲ ಕಳ್ಕೊಂಡು ಭಾರಿ ನಿತ್ರಾಣವಾಗಿರುತ್ತೆ ಹಸು ಕರು ಹಾಕಿದ ತಕ್ಷಣ ಅದಕ್ಕೆ ವಿಶೇಷವಾದ ಒಂದು ಆರೈಕೆ ಮಾಡಬೇಕು. ಈ ಬೂಸ ಏನಿದೆ, ಬೂಸವನ್ನು ಕಲಸಿ ಸ್ವಲ್ಪ ಬೆಲ್ಲವನ್ನು ಅದಕ್ಕೆ ಮಿಶ್ರಣ ಮಾಡಿ ಕೊಬ್ಬರಿಯನ್ನು ತುರಿದು ಕೆಲವು ಜನ ಎಲ್ಲ ಒಂದು ಮಿಶ್ರಣವನ್ನು ಮಾಡಿಕೊಡ್ತಾರೆ. ಈ ಥರ ಮಾಡಿರೋದ್ರಿಂದ ಈ ಪ್ರಸವದ ಸಮಯದಲ್ಲಿ ನಿಶಕ್ತಿಗೆ ಏನು ಒಳಗಾಗಿರುತ್ತೆ ಹಸು, ಆ ಆಹಾರವನ್ನು ಸೇವಿಸಿ ಒಂದು ರೀತಿಯ ಶಕ್ತಿ, ವಿಶೇಷವಾದ ಶಕ್ತಿ ಬಂದು ತದನಂತರ ನಡೆಯತಕ್ಕಂಥ ಶಾರೀರಿಕ ಕ್ರಿಯೆಗಳಿಗೆ ತುಂಬ ಸಹಾಯ ಆಗುತ್ತೆ. ಅಂದರೆ ಕಸ ಬೀಳಲಿಕ್ಕೂ ಸಹಾಯ ಆಗುತ್ತೆ, ಕೆಚ್ಚಲಲ್ಲಿ ಹಾಲು ಶೇಖರಣೆಗೆ ಸಹಾಯ ಆಗುತ್ತೆ. ಈ ಕಾರಣದಿಂದಾಗಿ ರೈತ ಬಾಂಧವರು ಹಸು ಕರು ಹಾಕಿದ ಕಸ ಬೀಳೋವರೆಗೂ ದಯವಿಟ್ಟು ಕಾಯೋದು ಬೇಡ. ಕಸ ಬೀಳದೆ ಅದೇ ಬೇರೆ ಶಾರೀರಿಕ ಕ್ರಿಯೆ. ಕರು ಹಾಕಿದ ತಕ್ಷಣ ವಿಶೇಷವಾದಂಥ ಆಹಾರದ ಒಂದು ಆರೈಕೆ ಮಾಡಿದ್ರೆ ಅತ್ಯುತ್ತಮವಾದದ್ದು. ಗರ್ಭಧರಿಸಿದ ಹಸುಗಳನ್ನು ನಾವು ಎಷ್ಟು ಜಾಗರೂಕತೆಯಿಂದ ನೋಡಿಕೊಂಡು ಅದಕ್ಕೆ ಬೇಕಾಗುವ ಪೌಷ್ಟಿಕ ಆಹಾರವನ್ನು ಒದಗಿಸುತ್ತೇವೆಯೋ ಹಾಗೆಯೇ ಕರು ಹಾಕಿದ ನಂತರ ತಾಯಿ ಹಸು ಹಾಗೂ ಕರುವಿನ ಆರೈಕೆ ಬಗ್ಗೆಯೂ ನಾವು ಹೆಚ್ಚು ಗಮನ ಹರಿಸಬೇಕಾಗುತ್ತದೆ. ಹಸು ಕರು ಹಾಕಿದ ನಂತರ ಸತ್ತಿ ಬೀಳುವ ತನಕ ಗಿಣ್ಣು ಹಾಲು ಕುಡಿಸಬಾರದು ಎಂಬ ಮೂಢನಂಬಿಕೆ ನಮ್ಮ ಗೋಪಾಲಕರಲ್ಲಿ ಇದ್ದು ಇದು ತಪ್ಪು ಎನ್ನುತ್ತಾರೆ ವಿಜ್ಞಾನಿಗಳು. ಇದೊಂದು ಅವೈಜ್ಞಾನಿಕ ಒಂದು ನಂಬಿಕೆ.
ದೊಡ್ಡ ಮೂಢನಂಬಿಕೆ ಗ್ರಾಮಾಂತರ ಪ್ರದೇಶದಲ್ಲಿ. ಯಾಕೆಂತಂದರೆ ಕರು ಹಾಕಿದ ಮೇಲೆ ಗರ್ಭಾಶಯದಲ್ಲಿ ಇರತಕ್ಕಂಥ ಕಸ ಶಾರೀರಿಕ ಕ್ರಿಯೆಯಿಂದ ತಾನಾಗಿ ತಾನು ಆಚೆ ಬರಬೇಕು ಅಂತಂದರೆ ಸಾಮಾನ್ಯವಾಗಿ 8ರಿಂದ 12 ಗಂಟೆಗಳ ಅವಧಿ ಇರುತ್ತೆ. ಈ 8ರಿಂದ 12 ಗಂಟೆಗಳವರೆಗೆ ನಾವು ಕಾದಿದ್ದೇ ಆದರೆ ಕರುವಿಗೆ ಹಾಲಿಂದ ವಂಚನೆ ಆಗುತ್ತೆ ಅನ್ನೋದಕ್ಕಂಥ ಅಂಶ ಮರಿಬಾರ್ದು. ಯಾಕೆಂತಂದರೆ ಹುಟ್ಟಿದ ಕರು ಅದರ ಕರುಳನ್ನು ನಾವು ಒಂದು ಪರಿಶೀಲಿಸಿದಾಗ ಈ ಕರುಳಲ್ಲಿ ವಿಶೇಷ ರಂಧ್ರಗಳಿರುತ್ತೆ. ಈ ಕರುಳಲ್ಲಿ ಇರತಕ್ಕಂಥ ವಿಶೇಷ ರಂಧ್ರಗಳು ಕರು ಹುಟ್ಟಿದ ತಕ್ಷಣ ತಾಯಿಯಿಂದ ನಾವು ಹಾಲನ್ನು ಕುಡಿಸಿದಾಗ ಹಾಲಲ್ಲಿ ಇರ್ತಕ್ಕಂಥ ರೋಗ ನಿರೋಧಕ ಶಕ್ತಿಗಳೇನಿರುತ್ತೆ ಈ ಶಕ್ತಿಗಳು ಸರಾಗವಾಗಿ ಈ ರಂಧ್ರಗಳ ಮೂಲಕ ಹೊಕ್ಕಿ ರಕ್ತವನ್ನು ಸೇರಿ ಕರುವಿಗೆ ಕಾಯಿಲೆಯನ್ನು ತಡೆಗಟ್ಟತಕ್ಕಂತಹ ಒಂದು ವಿಶೇಷವಾದ ಶಕ್ತಿಯನ್ನು ಕೊಡುತ್ತೆ. ನಾವೇನಾದರೂ ಕಸ ಬೀಳಲಿಲ್ಲ ಅಂತ ಯೋಚನೆ ಮಾಡ್ತಾ ಅದು ಬೀಳೋವರೆಗೂ ಹಾಲೇ ಕುಡಿಸ್ಲಿಲ್ಲ ಅಂತಂದರೆ ಕ್ರಮೇಣವಾಗಿ ಈ ರೋಗ ನಿರೋಧಕ ಶಕ್ತಿಗಳನ್ನು ಹೀರ್ಕೊಳ್ತಕ್ಕಂಥ ರಂಧ್ರಗಳು ಕ್ರಮೇಣವಾಗಿ ಚಿಕ್ಕದಾಗತ್ತಾ ಬಂದು ಕರು ಹಾಕಿದ ಒಂದು 6 ಗಂಟೆಗಳ ಅವಧಿಯ ನಂತರ ಇದು ಯಾವುದೇ ಒಂದು ಶಕ್ತಿ ಕರುಗಳ ದೇಹವನ್ನು ಸೇರ್ಕೊಳೋದಿಲ್ಲ. ಇದರ ಬಗ್ಗೆ ವಿಶೇಷವಾಗಿ ಗಮನ ಹರಿಸಬೇಕು ಗೋಪಾಲಕರು. ಆದ್ದರಿಂದ ಕರು ಹಾಕಿದ ತಕ್ಷಣವೇ, ಈಗ ಸ್ವಾಭಾವಿಕವಾಗಿ ಕರು ಹಾಕಿದ 2-3 ನಿಮಿಷದಲ್ಲಿ ಕರು ನಿಂತ್ಕೊಂಡ್ಬಿಡುತ್ತೆ, ಅಷ್ಟೊಂದು ಚೈತನ್ಯ ಇದೆ. ಯಾವುದೇ ಕಾರಣಕ್ಕೂ ಕಸ ಬೀಳೋವರೆಗೂ ಗಿಣ್ಣಾಲು ಕೊಡದೇ ಇಡಬೇಡಿ. ಇದೊಂದು ಮೂಢನಂಬಿಕೆ.